ನಮಸ್ಕಾರ. ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಮಹಾರುದ್ರ ಡಾಕುಳಗಿ. ಇದೀಗ ಮುಖ್ಯಾಂಶಗಳು. ನಗರದ ಅಕ್ಕ ಮಹಾದೇವಿ ಕಾಲೇಜಿನಲ್ಲಿ ಈಶ್ವರ್ ಖಂಡ್ರೆ ಅವರಿಂದ ಪತ್ರಿಕಾಗೋಷ್ಠಿ. 1999ರಲ್ಲಿ ಬಿಜೆಪಿ ಸದಸ್ಯತ್ವ ಪಡೆದರೆ ಪ್ರಕಾಶ್ ಖಂಡ್ರೆ ಅವರೇ 1978ರಲ್ಲಿ ಯಾವ ಪಕ್ಷದಲ್ಲಿದ್ದೀರಿ ಎಂದು ಪ್ರಶ್ನಿಸಿದ ಈಶ್ವರ್ ಖಂಡ್ರೆ. ಸೊಸೈಟಿ ಅಧ್ಯಕ್ಷರಿಗೂ ಕರೆ ಮಾಡಿ ಹೇಳುತ್ತಿರುವುದು ಕೇಂದ್ರ ಸಚಿವರು. ಸಿಲ್ವರ್ ಕೊಟ್ಟಿದ್ದು ನೀವೇ, ಸೀರೆ ಹಂಚಿದ್ದು ಬಿಜೆಪಿಯವರೇ. ಹಿತ್ತಾಳಿ ನಾಣ್ಯ ತೋರಿಸಿದರೆ ಶಿಕ್ಷೆ ಅನುಭವಿಸಲು ಸಿದ್ಧ. ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್. ಬೀದರ್ನ ನೌಬಾದ್ ರೈಲ್ವೆ ಗೇಟ್ ಹತ್ತಿರ ಅಯ್ಯಪ್ಪ ಸ್ವಾಮಿಯ ಭಕ್ತಿಯ ಪೂಜೆ. ವೀರಶೆಟ್ಟಿ ಪಾಟೀಲ್ ಬಂಗೂರ್ ನೇತೃತ್ವದಲ್ಲಿ ಮಹಾಪಡಿ ಪೂಜಾ. ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ವತಿಯಿಂದ ಪತ್ರಿಕಾಗೋಷ್ಠಿ. ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿರುವ ಲೋಪದೋಷ ಸರಿಪಡಿಸಲು ಆಗ್ರಹ. ಡಿಸೆಂಬರ್ 10ರಂದು ಬೆಳಗ್ಗೆ 8ರಿಂದ ಸಂಜೆ 4ರವರೆಗೆ ಮತದಾನ. ಚುನಾವಣಾ ಕಾರ್ಯಕ್ಕೆ ಅಂದಾಜು 1485 ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಿಯೋಜನೆ. ವಿಧಾನ ಪರಿಷತ್ ಚುನಾವಣೆ 192 ಮತಗಟ್ಟೆಗಳಲ್ಲಿ ಇಂದು ಮತದಾನ. ವಾರ್ತೆಗಳ ವಿವರ. ಮತದಾರರಿಗೆ ಧಮಕಿ ಹಾಕಿದವರು ಅಭ್ಯರ್ಥಿಯೇ ಇರಲಿ, ಶಾಸಕರೇ ಇರಲಿ, ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು. ಪ್ರಕಾಶ್ ಖಂಡ್ರೆ ಅವರು 1999ರಲ್ಲಿ ಬಿಜೆಪಿ ಸದಸ್ಯತ್ವ ಪಡೆದುಕೊಂಡಿದ್ದೇನೆ ಎಂದು ಹೇಳ್ತಾರೆ. 1978ರಲ್ಲಿ ರಾಜಕೀಯ ಕಂಡಿದ್ದೀನಿ ಅಂತಾನೂ ಹೇಳ್ತಾರೆ. ಹಾಗಾದರೆ 1978ರಲ್ಲಿ ನೀವು ಯಾವ ಪಕ್ಷದಲ್ಲಿದ್ದೀರಿ ಪ್ರಕಾಶ್ ಖಂಡ್ರೆ ಅವರೇ ಎಂದು ಈಶ್ವರ್ ಖಂಡ್ರೆ ಅವರು ಪ್ರಶ್ನೆ ಮಾಡಿದರು. ಭೀಮಣ್ಣ ಖಂಡ್ರೆ ಅವರ ಜೊತೆಗಿದ್ದು ಎಲ್ಲ ರೀತಿಯ ಸೌಲಭ್ಯ ಪಡೆದುಕೊಂಡ ಪ್ರಕಾಶ್ ಖಂಡ್ರೆ ಅವರು ಇಂದು ಅವರನ್ನೇ ಮರೆತಿದ್ದಾರೆ. ಆತ್ಮಾವಲೋಕನ ಮಾಡಿಕೊಳ್ಳಿ ಎಂದು ತಿಳಿಸಿದರು. ಯಾರು ಹೇಗಿದ್ದಾರೆ ಎಂದು ಬೀದರ್ ಜಿಲ್ಲೆಯ ಜನತೆಗೆ ಗೊತ್ತಿದೆ ಎಂದು ಈಶ್ವರ್ ಖಂಡ್ರೆ ಅವರು ಸ್ವಲ್ಪ ಖಾರವಾಗಿಯೇ ಮಾತನಾಡಿದರು. ಬಿಜೆಪಿಯಲ್ಲಿ ಇದ್ದುಕೊಂಡೇ ಪ್ರಕಾಶ್ ಖಂಡ್ರೆ ಅವರು ರಘುನಾಥರಾವ್ ಮಲ್ಕಾಪುರೆಯವರಿಗೆ ಮೋಸ ಮಾಡಿದ್ದಾರೆ. 2014ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗುರುಪಾದಪ್ಪ ನಾಗಮಾರಪಳ್ಳಿಯವರಿಗೆ ಮೋಸ ಮಾಡಲಿಲ್ಲವೇ ಎಂದು ಈಶ್ವರ್ ಖಂಡ್ರೆ ಅವರು ಪ್ರಶ್ನಿಸಿದರು. ಬಿಜೆಪಿ ವತಿಯಿಂದ ಶಾಸಕ ಸ್ಥಾನಕ್ಕೆ ಟಿಕೆಟ್ ಸಿಗಲಿಲ್ಲ ಎನ್ನುವ ಕಾರಣಕ್ಕೆ ಬಿಜೆಪಿಯ ಬಾವುಟ ಕಾಲಿನಿಂದ ಸುಡಲಿಲ್ಲವೇ? ಪಕ್ಷ ವಿರೋಧಿ ಚಟುವಟಿಕೆ ನೀವು ಮಾಡಲಿಲ್ಲವೇ? ನಿಮ್ಮ ಗುಂಡಾವರ್ತನೆಯಿಂದ ಜನ ನಿಮಗೆ ಮನೆಯಲ್ಲಿ ಕೂಡಿಸಿದ್ದಾರೆ ಎಂದು ಪ್ರಕಾಶ್ ಖಂಡ್ರೆ ಅವರ ವಿರುದ್ಧ ಈಶ್ವರ್ ಖಂಡ್ರೆ ಅವರು ಹರಿಹಾಯ್ದರು. ಮುಂದುವರೆದು ಮಾತನಾಡಿದ ಅವರು, ನಿಮ್ಮನ್ನು ಮನೆಯಲ್ಲಿ ಕೂಡಿಸಲು ಭಗವಂತ್ ಖೂಬಾ ಅವರು ಟಿಕೆಟ್ ನೀಡಿ ಪಾಠ ಕಲಿಸಲೇಬೇಕೆಂದು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಬಿಜೆಪಿಯವರೇ ಬೆಳ್ಳಿ ನಾಣ್ಯ ನೀಡಿ ಮತದಾರರಿಗೆ ಆಮಿಷ ಒಡ್ಡುತ್ತಿದ್ದಾರೆ. ಅವರು ಮಾಡುವ ಕಾರ್ಯ ನಮ್ಮ ಮೇಲೆ ಹೊರಿಸುತ್ತಿದ್ದಾರೆ ಎಂದು ಈಶ್ವರ್ ಖಂಡ್ರೆ ಅವರು ತಿಳಿಸಿದರು. ಜನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ಬಿಜೆಪಿ ಪಕ್ಷವನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀ ಭೀಮರಾವ್ ಪಾಟೀಲ್ ಅವರನ್ನ ಗೆಲ್ಲಿಸಬೇಕೆಂದು ಮನವಿ ಮಾಡಿಕೊಂಡರು. ಇದೇ ವೇಳೆ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಅರವಿಂದ್ ಕುಮಾರ್ ಅರಳಿ, ಶಾಸಕರಾದ ಶ್ರೀ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್, ಶ್ರೀ ರಹೀಂ ಖಾನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಚುನಾವಣಾ ಆಯೋಗ ಇದನ್ನು ಗಂಭೀರತೆಯಿಂದ ಪರಿಗಣನೆ ಮಾಡಿ ಮತದಾರರಿಗೆ ರಕ್ಷಣೆ ಕೊಡಬೇಕು. ಮತ್ತು ಯಾರು ಧಮಕಿ ಹಾಕಿದ್ದಾರೆ, ಅವರು ಅಭ್ಯರ್ಥಿ ಇರ್ಬೋದು, ಅವರು ಆಡಳಿತಾರೂಢ ಪಕ್ಷದವರು ಇರ್ಬೋದು, ಕೇಂದ್ರ ಮಂತ್ರಿನೇ ಇರ್ಬೋದು, ಯಾರೇ ಇದ್ರು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಮತ್ತು ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗಬೇಕು ಅಂತ ಹೇಳಿ ನಾನು ಒತ್ತಾಯಿಸುತ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಮಾನ್ಯ ಪ್ರಕಾಶ್ ಖಂಡ್ರೆ ಅವರು ಹೇಳಿದ್ದಾರೆ, ಇವತ್ತು ಈಶ್ವರ್ ಖಂಡ್ರೆ ಅವರು ಬಾಪ್ ಕಿ ಕಮಾಯಿ ಮೇಲೆ ಇದ್ದಾರೆ ಅಂತ ಹೇಳಿ ನಾನು ಇವರಿಗೆ ಪ್ರಶ್ನೆ ಕೇಳಬೇಕಂತ ಇದ್ದೀನಿ. ನಾನು ಯಾವುದೋ ಪಕ್ಷದ ಸದಸ್ಯತ್ವ ಪಡೆದಿಲ್ಲ ಅಂತ ಹೇಳಿದ್ರು. ಪ್ರಪ್ರಥಮವಾಗಿ ನಾನು ಬಿಜೆಪಿ ಪಕ್ಷದ ಸದಸ್ಯತ್ವ ಪಡೆದಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ 99ರಲ್ಲಿ. ಅದೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, 78ರಿಂದ ನಾನು ರಾಜಕೀಯ ನೋಡಿದ್ದೇನೆ, ರಾಜಕೀಯದಲ್ಲಿದ್ದೇನೆ. ಮತ್ತೆ 78ರಲ್ಲಿ ಯಾವ ಪಕ್ಷದಲ್ಲಿದ್ದೀರಪ್ಪ? ನೀವು ಕಾಂಗ್ರೆಸ್ ಪಕ್ಷದಲ್ಲಿದ್ದೀರಿ, ಮತ್ತೆ ಯಾರ ಕಡೆ ಇದ್ದೀರಿ? ನೀವು ಭೀಮಣ್ಣ ಖಂಡ್ರೆ ಅವರ ಒಂದು ಜೊತೆಯಲ್ಲಿ ಇದ್ದುಕೊಂಡು ಎಲ್ಲ ರೀತಿಯ ಲಾಭ ಪಡೆದುಕೊಂಡು ನೀವೇ ಅಲ್ಲ. ಇವತ್ತು ನಾನಂತೂ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ ಕಲಬುರಗಿಯಲ್ಲಿ, ನಮ್ಮ ಅಣ್ಣನವರು ಮೆಡಿಕಲ್ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ವಾಲ್ಕಿ PWD ಕಚೇರಿ ಇಟ್ಕೊಂಡು ರಾಷ್ಟ್ರೀಯ ಹೆದ್ದಾರಿ ಕಚೇರಿವರೆಗೆ ಬೆಂಗಳೂರುವರೆಗೆ ಯಾರ ಹೆಸರು ಹೇಳ್ಕೊಂಡು ನೀವು ಇವತ್ತಿನವರೆಗೆ ಲಾಭ ಪಡೆದಿದ್ದೀರಿ? ನೀವು ಏನಿದ್ದೀರಿ? ನಿಮ್ಮ ಚರಿತ್ರೆ ಏನಿದೆ? ಬೀದರ್ ಜಿಲ್ಲೆ ಜನತೆಗೆ ಗುರುತಿದೆ. ಇವತ್ತು ಹೇಳಿ ಉತ್ತರ ಕೊಡಿ ಎಲ್ಲರಿಗೆ. ಬಹಳ ನೀವು ನಾನು ಯಾರ ಬೆನ್ನಿಗೂ ಚೂರಿ ಹಾಕಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದೀರಿ. ನಿಮ್ಮ ಆತ್ಮಾವಲೋಕನ ಮಾಡಿಕೊಳ್ಳಿ ಮಾನ್ಯ ಪ್ರಕಾಶ್ ಖಂಡ್ರೆ ಅವರೇ. ಇವತ್ತು ನೀವು ಬಿಜೆಪಿಯಲ್ಲಿ ಸೇರಿಕೊಂಡ ಮೇಲೆ ವಿಧಾನ ಪರಿಷತ್ತಿನ ಚುನಾವಣೆ ಆಗ್ತದೆ. ಬಿಜೆಪಿ ಅಭ್ಯರ್ಥಿ ರಘುನಾಥ್ ಮಲ್ಕಾಪುರಿ ಅವರು ಇರ್ತಾರೆ. ನೀವು ಮಲ್ಕಾಪುರಿ ಅವರಿಗೆ ದ್ರೋಹ ಮಾಡಲಿಲ್ವಾ? ಅವರಿಗೆ ಬಿಜೆಪಿಯಲ್ಲಿ ಇಟ್ಕೊಂಡೇ ನೀವು ವಿರುದ್ಧ ಮಾಡಲಿಲ್ವಾ? 2014ರಲ್ಲಿ ಲೋಕಸಭೆ ಚುನಾವಣೆ ನಡೀತದೆ. ಬಿಜೆಪಿ ಅಭ್ಯರ್ಥಿಯಾಗಿ ಇವತ್ತು ದಿವಂಗತ ಗುರುಪಾದಪ್ಪ ನಾಗಮಾರಪಳ್ಳಿ ಅವರು ಸ್ಪರ್ಧೆ ಮಾಡ್ತಾರೆ. ನೀವು ಗುರುಪಾದಪ್ಪ ನಾಗಮಾರಪಳ್ಳಿ ಅವರಿಗೆ ಬೆನ್ನಿಗೆ ಚೂರಿ ಹಾಕಿ ಅಲ್ಲಿನೂ ದ್ರೋಹ ಮಾಡಿ, ಪಕ್ಷ ದ್ರೋಹ ಮಾಡಿ, ಇವತ್ತು ದಿವಂಗತ ಧರಮ್ ಸಿಂಗ್ ಜಿ ಅವರ ಸಹಾಯ ಪಡೆದು
ನೀವು ಎದೆಮುಟ್ಟಿ ಆತ್ಮಸಾಕ್ಷಿಯಾಗಿ ಹೇಳಿ. ನಾನೇನು ಹೇಳೋದಿಲ್ಲ. ನೀವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದೀರಾ, ಮಾಡಿಲ್ಲ? ಇನ್ನೂ ಅನೇಕ ಪ್ರಕರಣಗಳಿದ್ದಾವೆ. ನೀವೇ ಇವತ್ತು ನಿಮಗೆ ಟಿಕೆಟ್ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಬಹಿರಂಗವಾಗಿ ಇವತ್ತು ನಿಮ್ಮ ನೋವನ್ನು ತೋಡಿಕೊಂಡು ಇವತ್ತು ನಿಮ್ಮ ಬಿಜೆಪಿಯ ಪಕ್ಷದ ಧ್ವಜ ಕಾಲಿನಿಂದ ತುಳಿದ್ರಿ, ಸುಟ್ಟು ಹಾಕಿದ್ರಿ. ಇವತ್ತು ಮತ್ತದೇ ಬಿಜೆಪಿ ಪಕ್ಷಕ್ಕೆ ವಾಪಸ್ ಬಂದಿದ್ದೀರಿ. ನಿಮ್ಗೆ ಏನ್ ನೈತಿಕತೆ ಇದೆ ನನ್ನ ಬಗ್ಗೆ ಮಾತನಾಡಲಿಕ್ಕೆ? ಏನ್ ಬಿಜೆಪಿ ಅವರಿಗೆ ಯಾರು ಸಿಗ್ಲಿಲ್ವಾ? ದಿವಾಳಿ ಆಯ್ತಾ ಬಿಜೆಪಿ ಇವರಿಗೆ ಟಿಕೆಟ್ ಕೊಟ್ಟು? ಯಾವ ರೀತಿಯಲ್ಲಿ ನೀವು ಏನ್ ಹೇಳ್ಬೇಕಂತೀರಿ? ಇವತ್ತು ನಿಮಗೆ ನಿಮ್ಮ ಈ ಗುಂಡಾವರ್ತನೆಯಿಂದಲೇ ಇವತ್ತು ನಿಮಗೆ ಜನ ಮನೆಯಲ್ಲಿ ಕೂರಿಸಿದ್ದಾರೆ. ಇವತ್ತು ನಿಮ್ಮ ಡೆಪಾಸಿಟ್ ಜಪ್ತಾಗಿದೆ. ಈಗ ಇವತ್ತೇನು ಮೊನ್ನೆ ನಿನಗೆ ಭಗವಂತ ಖೂಬಾರ್ ಅವರು ನಿಮಗೆ ಮತ್ತೇನೀಗ ಚುನಾವಣೆ ಕಣದಲ್ಲಿ ನಿಲ್ಲಿಸಿದಾರಲ್ಲ, ಅದು ನೀವೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಕಳಕಳಿ ವಿನಂತಿ ಮಾಡ್ತಾ ಇದ್ದೇನೆ. ಈ ಒಂದು ಜನ ವಿರೋಧಿ, ರೈತ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ಬಿಜೆಪಿ ಅಭ್ಯರ್ಥಿಗಳಿಗೆ ಸೋಲಿಸಿ, ಬಿಜೆಪಿಯನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬೀದರ್ನಲ್ಲಿ ಭೀಮರಾವ್ ಪಾಟೀಲ್ ಮತ್ತು ಇತರ ಎಲ್ಲಾ ಕಡೆ ಇಡೀ ರಾಜ್ಯದಾದ್ಯಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ. ನಾನು 6 ಚುನಾವಣೆಗಳನ್ನು ಎದುರಿಸಿದ್ದೇನೆ. ಸೋಲು ಗೆಲುವು ಎರಡೂ ಕಂಡಿದ್ದೇನೆ. ಆದರೆ ಈ ಚುನಾವಣೆ ಜಿಲ್ಲೆಯಲ್ಲಿ ವಿಚಿತ್ರ ವಾತಾವರಣ ನಿರ್ಮಾಣ ಮಾಡಿದೆ. ಕೇಂದ್ರ ಸಚಿವರಾದ ಭಗವಂತ ಖೂಬಾ ಅವರು ಸೊಸೈಟಿ ಅಧ್ಯಕ್ಷರಿಗೂ ಕರೆ ಮಾಡಿ ಮತಯಾಚನೆ ಮಾಡುತ್ತಿದ್ದಾರೆ. ಬಿಜೆಪಿಗೆ ಮತ ಹಾಕದಿದ್ದರೆ ಪಂಚಾಯತ್ಗೆ ಬರುವ ಸೌಲಭ್ಯಗಳನ್ನು ಕಟ್ ಮಾಡ್ತೇನೆ ಎಂದು ಖೂಬಾ ಅವರು ಹೇಳುತ್ತಿದ್ದಾರೆ. ಹಾಗಂತ ಮಹೇಶ್ ಪಾಟೀಲ್ ಎಂಬುವವರು ನಮಗೆ ವಿಷಯ ತಿಳಿಸಿದ್ದಾರೆ ಎಂದು ಶಾಸಕರಾದ ಶ್ರೀ ರಾಜಶೇಖರ್ ಪಾಟೀಲ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಗುಂಡಾಗಿರಿ ನಾವು ಮಾಡುತ್ತಿಲ್ಲ. ನಮ್ಮ ಗುಂಡಾಗಿರಿ ಖೂಬಾ ಅವರು ಯಾವಾಗ ನೋಡಿದ್ದಾರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಿಜೆಪಿಯವರು ಸಮಾಜದಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಪಾಟೀಲ್ ಅವರು ಹರಿಹಾಯ್ದರು. ಮತದಾರರಿಗೆ ಸಿಲ್ವರ್ ನಾಣ್ಯ ಕೊಟ್ಟಿದ್ದು ಬಿಜೆಪಿಯವರೇ, ಸೀರೆ ಹಂಚುತ್ತಿರುವುದು ಅವರೇ. ನಾವು ಹಿತ್ತಾಳೆ ನಾಣ್ಯ ಹಂಚುತ್ತಿದ್ದೇವೆ ಎಂದು ಬಿಜೆಪಿಯವರು ಸುಳ್ಳು ಹೇಳುತ್ತಿರುವುದು ಸತ್ಯಕ್ಕೆ ದೂರವಾದ ಮಾತು. ಹಿತ್ತಾಳೆ ನಾಣ್ಯ ಹಂಚಿದ್ದು ಸಾಬೀತಾದರೆ ನಾವು ಎಲ್ಲದಕ್ಕೂ ಸಿದ್ಧರಿದ್ದೇವೆ ಎಂದು ರಾಜಶೇಖರ್ ಪಾಟೀಲ್ ಅವರು ಹೇಳಿದರು. ಒಂದು ವೇಳೆ ಬಿಜೆಪಿಯವರು ಬೆಳ್ಳಿ ನಾಣ್ಯ ಮತ್ತು ಸೀರೆ ಹಂಚಿದ್ದು ನಾನು ಸಾಬೀತು ಮಾಡಿ ತೋರಿಸುತ್ತೇನೆ, ಸತ್ಯ ಬಯಲಿಗೆ ಬರಲಿ ಎಂದು ತಿಳಿಸಿದರು. ನಾವು ನಮ್ಮ ಮುಖಂಡರೊಂದಿಗೆ ಪಕ್ಷದ ಪ್ರಚಾರ ಕಾರ್ಯ ಮಾಡುತ್ತೇವೆ. ನೀವು ಕೇಂದ್ರ ಸಚಿವರು, ರಾಜ್ಯ ಸಚಿವರು ಎಲ್ಲರೂ ಸೇರಿ ಪ್ರಚಾರ ಮಾಡಿ ಚುನಾವಣೆ ಎದುರಿಸೋಣ ಎಂದು ಬಿಜೆಪಿಯವರಿಗೆ ಟಾಂಗ್ ನೀಡಿದರು. ಕೇಂದ್ರದ ರಾಜ್ಯ ಸಚಿವರಾದಂಥ ಭಗವಂತ ಖೂಬಾ ಅವರು, ರಾಜ್ಯದ ಸಚಿವರಾದಂಥ ಪ್ರಭು ಚವ್ಹಾಣ್ ಅವರು, ಬಸವ ಕಲ್ಯಾಣ ಕ್ಷೇತ್ರದ ಶಾಸಕರಾದಂಥ ಶರಣು ಸಲ್ಗರ್ ಅವರು, ಇವರು ಯಾವ ರೀತಿ ಚುನಾವಣೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ನಾನು ಹಿಂದೆಯಿಂದಲೂ ಕೂಡ ನೋಡಿಲ್ಲ. ಇವತ್ತು ಪ್ರಪ್ರಥಮವಾಗಿ ನಾನು ಬೀದರ್ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ. ನಾವು ಅನೇಕ ಚುನಾವಣೆಗಳನ್ನು ಎದುರಿಸಿದ್ದೀವಿ. ಇವತ್ತು ನಾನೇ ಸ್ವತಃ 6 ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಹುಮ್ನಾಬಾದ್ನಿಂದ. ಸೋಲು ಕೂಡ ಕಂಡಿದ್ದೀನಿ, ಗೆಲುವು ಕೂಡ ಕಂಡಿದ್ದೀನಿ. ಆದರೆ ಈ ಚುನಾವಣೆ ಜಿಲ್ಲೆಯಲ್ಲಿ ಒಂದು ಯಾವ ರೀತಿ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂದ್ರೆ, ಈಗಾಗಲೇ ಕಾರ್ಯಾಧ್ಯಕ್ಷರು ಹೇಳಿದ್ರು, ನಾನು ಬಸವ ಕಲ್ಯಾಣದಲ್ಲಿ ಹೋಗಿದ್ದೆ ನಿನ್ನೆ, ಒಂದು 2 ದಿವಸ ಹಿಂದ್ಗಡೆ ಔರಾದ್ದಲ್ಲಿ ಹೋಗಿದ್ವಿ ನಾವು. ಕೆಲವು ಜನ ಏನ್ ಹೇಳ್ತಾ ಇದ್ದಾರೆ, ಶಾಸಕರು, ಮಂತ್ರಿಗಳು, ಸಚಿವರು ನಮಗೆ ದೂರವಾಣಿ ಮೂಲಕ ಫೋನ್ ಮಾಡಿ, ಸೊಸೈಟಿ ಅಧ್ಯಕ್ಷರು ಕೂಡ ಕೇಂದ್ರದ ಸಚಿವರು ಫೋನ್ ಮಾಡ್ತಾ ಇದ್ದಾರೆ. ನಾವು ನಿನ್ನೆ ಹೋಗಿದಾಗ ಉಜ್ವಲ ಮಹೇಶ್ ಪಾಟೀಲ್ ಅಂತ ಅವ್ರು ಹೇಳ್ತಾ ಇದ್ರು, 4 ಬಾರಿ ಕೇಂದ್ರದ ಸಚಿವರು ಫೋನ್ ಬಂದಿದೆ, ಮಾನ್ಯ ಸ್ಥಳೀಯ ಶಾಸಕರು ಫೋನ್ ಬಂದಿದೆ, ನೀವು ನಮ್ಮ ಪಕ್ಷದ ಪರವಾಗಿ ವೋಟ್ ಮಾಡಿಲ್ಲ ಅಂದ್ರೆ ನೀವು ಗ್ರಾಮ ಪಂಚಾಯತ್ನಲ್ಲಿ ನಡೀತಕ್ಕಂಥ ಮನೆಗ ಇರ್ಬೋದು ಅಥವಾ 15 ಫೈನಾನ್ಸ್ ಇರ್ಬೋದು, ಮುಂದೆ ಬರ್ತಕ್ಕಂಥ ದಿನದಲ್ಲಿ ಮನೆಗಳು ಯಾವುದಕ್ಕೂ ಕೂಡ ನಿಮ್ಮ ಪಂಚಾಯತಿಗೆ ನಾವು ಕೊಡಂಗಿಲ್ಲ, ಮತ್ತೆ ನೀವು ನಮ್ಮ ಪರವಾಗಿ ಮತ ಚಲಾಯಿಸಬೇಕು, ಇಲ್ಲದೆ ಹೋದ್ರೆ ನಾವು ಬಿಡೋದಿಲ್ಲ ಅಂತ. ಇದು ನಾನು ಈಶ್ವರ್ ಖಂಡ್ರೇಜಿ ಅವರು ಹೇಳ್ತಕ್ಕಂಥದ್ದಲ್ಲ. ನೀವು ದಯಮಾಡಿ ಕೆಲವೊಂದು ಬಸವ ಕಲ್ಯಾಣದಲ್ಲಿ ಮತ್ತು ಔರಾದ್ನಲ್ಲಿ ತಾವು ಹೋಗಿ ಬನ್ನಿ, ಇದು ಸತ್ಯತೆ ಇದೆಯಾ ಏನು ಸುಳ್ಳಿದೆ. ಯಾಕಂದ್ರೆ ಈಗಾಗಲೇ ಕೇಳಿಸ್ಕೊಂಡೆ ನಾವೇನೇ ಹೇಳಿ ಅವ್ರು ಏನೇ ಹೇಳಿ, ಬಟ್ ಜನರು ನಿಮಗೂ ಕೂಡ ಹೇಳ್ತಾರಲ್ಲ, ಮಾಧ್ಯಮ ಸ್ನೇಹಿತರು, ತಾವೆಲ್ಲೆಲ್ಲಿ ಬೀದರ್ಗೆ ಹೋಗಿ, ಬಸವ ಕಲ್ಯಾಣಕ್ಕೆ ಹೋಗಿ, ಹುಮ್ನಾಬಾದ್ ಬನ್ನಿ, ಎಲ್ಲ ಕಡೆ ಹೋಗಿ, ಭಾರತಿಗೆ ಹೋಗಿ. ಇವುದು ಇಂಥ ಚುನಾವಣೆ ಇವತ್ತು ಫಸ್ಟ್ ಟೈಮ್. ಯಾಕಂದ್ರೆ ಭಗವಂತ ಖೂಬಾ ಅವರು 2014ರಲ್ಲಿ ಸಂಸದರಾದರು,
ಮತ್ತು 2019ರಲ್ಲಿ ಬೀದರ್ ಜಿಲ್ಲೆ ಜನ ಅವ್ರಿಗೆ ಮತದಾನ ಮಾಡಿದಾರೆ. ಈಗ ನೋಡ್ತಾ ಇದ್ರ ಅವ್ರ ಪಾಪಿ ಉತ್ತರ ಪ್ರದೇಶ್ ಬಿಹಾರ್ ಎಕಡೆ ಹೋಗಿ ಬಂದರೋ ಗೊತ್ತಿಲ್ಲ, ಅಲ್ಲಿಂದ ಏನೇನು ಕಲ್ಕೊಂಡು ಬಂದರೋ ಅಲ್ಲಿಂದ ರೀತಿನ ಚುನಾವಣೆಯಲ್ಲಿ ಎಬ್ಸಿದ್ದಾರೆ. ಸತ್ಯ ಹೇಳ್ತಾ ಇದ್ದೀನಿ. ನಾನು ನಿನ್ನೆ ಮಾತಾಡೋವಾಗ ನೋಡ್ದ ಈಶ್ವರ್ ಖಂಡ್ರೆ ಅವರು, ರಾಜಶೇಖರ್ ಪಾಟೀಲ್ ಅವರು ಗುಂಡಾಗಿರಿ ನಡೆಯಂಗಿಲ್ಲ. ಎಲ್ಲಪ್ಪ ರಾಜ, ನಾವೆಲ್ಲಿ ಗುಂಡಾಗಿರಿ ಮಾಡ್ತಾ ಇದ್ದೀವಿ? ಗುಂಡಾಗಿರಿ ಮಾಡೋ ಸಭೆಯಲ್ಲಿ ನೀ ಎಲ್ಲಿದ್ದೋ ಗೊತ್ತಿಲ್ಲ. ನಾವು ಗುಂಡಾಗಿರಿ ಮಾಡುವಾಗ ತಾವು ಎಲ್ಲಿದ್ರೋ ಗೊತ್ತಿಲ್ಲ. ಭಗವಂತ ಖೋಬರ್ ಅವರು ನಾನು ಶಾಸಕನಾಗಿದ್ದಾಗ ಇವರು ವಿಧಾನಸಭೆಯಲ್ಲಿ ಬರಬೇಕಾದ್ರೆ ಮಾಸ್ಟರ್ಗಳು ಹಿಡಿತಿದ್ರು, ಈಗ ಏನಪ್ಪ ನೀನು ಅಂತ. ಇವರು ಸುಭಾಷ್ ಕಲ್ಲೂರು ಬಂದಾಗ ಅವ್ರು ಹಿಂದೆ ಬರ್ತಿರು. ಪಾಪ ಅದೆಲ್ಲ ನೆನಪೋಗಿದೆ ಭಗವಂತ ಖೋಬರ್ ಅವರಿಗೆ. ಯಾರು ಗುಂಡಾಗಿರಿ ನಾನು ಮಾಡಂಗಿಲ್ಲ, ಈಶ್ವರ್ ಖಂಡ್ರೆ ಮಾಡಂಗಿಲ್ಲ, ಇಂಥ ಕೆಲಸಕ್ಕೆ ಹೋಗಂಗಿಲ್ಲ. ಇವತ್ತು ಭಗವಾನ್ ಖೋಬರ್ ಅವರು, ಪ್ರಭು ಚವ್ಹಾಣ್ರವರು ಮತ್ತು ಶರಣು ಸಲ್ಗಾರ್ ಅವರ 5 ತಿಂಗಳು ಪಾಪ ಅವರ ಶಾಸಕರಾಗಿ ಬರೀ 5 ತಿಂಗಳಾಗಿದೆ. ಅಲ್ಲಿ ಏನೋ ದರ್ಬಾರ್ ಏನೇನು ಮಾಡಿದಾರೆ ಹೇಳಿದ್ರು ಕಾರ್ಯಾಧ್ಯಕ್ಷರು. ಸಿಲ್ವರ್ ಕೈನ್ ಇವರೇ ಕೊಟ್ಟಿದಾರ, ಸೀರೆ ಇವರೇ ಕೊಟ್ಟಿದಾರ. ಇಡೀ ಕ್ಷೇತ್ರ ತುಂಬ ದುಡ್ಡಿಂದು ನೀರು ಹರಿಸ್ತಾ ಇದ್ದಾರೆ. ಬರೇ ಬೇರೆಯವ್ರ ಮೇಲೆ ಗೂಬೆ ಕುಡಿಸ್ತಕ್ಕಂಥ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಇವತ್ತು ಏನು ಹೇಳ್ತಾ ಇದ್ದಾರೆ, ಅದೇನು ಸಿಲ್ವರ್ ಹೇಳಿದ್ರೆ ಯಾವುದೇನು ಕೊಯ್ನ್, ಯಾವುದು ತಾಂಬೂರ್ ಕೊಯ್ನ್. ನೀವು ಒಂದೇ ಒಂದು ಹೇಳಕ್ಕೆ ಇಚ್ಛಪಡ್ತೀನಿ. ಇದು ಯಾರು ಹೇಳಿದಾರೆ ಹಿತಾಳಿ, ಏನೇ ಹಿತಾಳಿ ತಿಳಿರಿ, ಗೋಲ್ಡರ್ ತಿಳಿರಿ. ಒಂದಾದರೂ ಕೊಯ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಮಾಡಿದ್ರು, ಏನಾದರೂ ಸುಬುತ್ ತೋರಿದ್ರು, ನಾವೆಲ್ಲರಿಗೂ ಸದಾ ಸಿದ್ದಿದ್ದೀವಿ. ಅವ್ರು ಏನು ಹೇಳಿದ್ರು ಅದು ಪರಿಶ್ ಮಾಡೋಕೆ. ಒಂದು ವೇಳೆ ನೀವು ಕೊಟ್ಟಿರ್ತಕ್ಕಂಥ ಸಿಲ್ವರ್ ಕೊಯ್ನು, ನೀವು ಸೀರೆ ಕೊಟ್ಟಿರ್ತಕ್ಕಂಥ ಪ್ರೂಫ್ ಆ ಜನರಿಗೆ ತಂದು ನಾನು ಮಾಡಿಸ್ತೀನಿ. ಹೇಳ್ರ ಭಗವಂತ ಖೂಬಾಗ ಮತ್ತು ఆయన ಪ್ರಭು ಚವ್ಹಾಣ್ ಇದ್ದಾರೆ, ಶರಣು ಸಲ್ಗಾರ್, ಸತ್ಯತೆ ಏನಿದೆ ಎಂಬ ಬೈಲಿಗೆ ಬರಲಿ. ಮತ್ತೆ ಪದೇ ಪದೇ ಏನು ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ಜಿಲ್ಲೆಯಲ್ಲಿ ಒಂದು ನೋಡಿ ಚುನಾವಣೆ 10 ತಾರೀಕು 14 ತಾರೀಕು ಮುಗಿತೆ, ಅಸೆಂಬ್ಲಿ 24 ತಾರೀಕು ಮುಗಿತೆ ಮಾಡಿ. ಒಂದು ಬೀದರ್ ಜಿಲ್ಲೆಯಲ್ಲಿ ನೀವು ಭಾರತೀಯ ಜನತಾ ಪಕ್ಷದಿಂದ, ನಾವು ಕಾಂಗ್ರೆಸ್ ಪಕ್ಷದಿಂದ, ನಮ್ಮ ಕಾರ್ಯಾಧ್ಯಕ್ಷರು, ನಾನು, ರಹೀಂ ಖಾನ್ ಅವರು, ಅರಳಿಯವರು, ಚಂದ್ರಶೇಖರ್ ಪಾಟೀಲ್, ವಿಜಯ್ ಸಿಂಗ್ ಅವರು, ಇನ್ನು ನಮ್ಮ ಪಕ್ಷದ ಮುಖಂಡರು. ನೀವು ಪೂರ ದೊಡ್ಡ ದೊಡ್ಡ ಪಾಪ ಕೇಂದ್ರ ಸಚಿವರು, ರಾಜ್ಯ ಸಚಿವರು, ಸಲ್ಗಾರ್ ಅವರು, ನೀವು ಯಾರು ಬರ್ತೀರಿ, ನೀವು ಬನ್ನಿ, ಒಂದು ವೇದಿಕೆ ಸಿದ್ಧ ಮಾಡೋಣ. ಪ್ರತಿ ವರ್ಷ ಸಂಕ್ರಾಂತಿಗಿಂತ 1 ತಿಂಗಳು ಮುಂಚೆ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ಆರಾಧಕರು ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪ್ರತಿದಿನ ಮನೆಗಳಲ್ಲಿ ಅಥವಾ ಎಲ್ಲರೂ ಸೇರಿ ಒಂದೆಡೆ ಸೇರಿ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾರೆ. ನೌಬಾದ್ ರೈಲ್ವೆ ಗೇಟ್ ಸಮೀಪದಲ್ಲಿರುವ ಬಯಲು ಸ್ಥಳದಲ್ಲಿ ಅಯ್ಯಪ್ಪ ಸ್ವಾಮಿಯ ಮೂರ್ತಿ ಪೂಜೆ ಹಾಗೂ ಮಹಾಪಡಿ ಪೂಜಾ ಸಲ್ಲಿಸಿದ ಆರಾಧಕರು ಭಕ್ತಿಯಿಂದ ಪಲ್ಲಕ್ಕಿ ಉತ್ಸವ ನೆರವೇರಿಸಿದರು. ನೂರಾರು ಜನರು ಮಾಲೆಯನ್ನು ಧರಿಸಿ 1 ತಿಂಗಳು ಪೂಜೆ ಮಾಡುತ್ತಾರೆ. ಸಂಕ್ರಾಂತಿ ಸಂದರ್ಭದಲ್ಲಿ ಶಬರಿಮಲೆಗೆ ಹೋಗಿ ಮಾಲೆಯನ್ನು ತ್ಯಜಿಸಿ ಮರಳಿ ವಾಪಸ್ಸಾಗುತ್ತಾರೆ. ನೌಬಾದ್ ಸಮೀಪ ನಗರಸಭೆ ಸದಸ್ಯರಾದ ಶ್ರೀ ವೀರಶೆಟ್ಟಿ ಪಾಟೀಲ್ ಭಂಗೂರ್ ಅವರ ನೇತೃತ್ವದಲ್ಲಿ ನೂರಾರು ಸಂಖ್ಯೆಯ ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿಯ ಪೂಜೆಯನ್ನು ಸಲ್ಲಿಸಿದರು. ಇದೇ ವೇಳೆ ಶಾಸಕರಾದ ಶ್ರೀ ರಹೀಂ ಖಾನ್ ಹಾಗೂ ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿಯವರು ಪೂಜೆಯಲ್ಲಿ ಪಾಲ್ಗೊಂಡು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆದರು. मी बाजारकी कोटी कोटी शरणालू हवे ये मानकों को अय्यप्पा ये की अध्ययन डिस्कट करा पादा यात्रा जाके ऐसा स्वामी आए तुम गड़बड़ मत करो। ये पूजा बार-बार दिखाने वाले नहीं है, ये पब्लिक सेवा कर रहे हैं। शेट्टी पटेल नौबत उनकी भक्ति से पूजा कर रहे भैया
अच्छा सबको दिखना अभी हाँ ಬೀದರ್ನ ಕಾಂಗ್ರೆಸ್ ಕಚೇರಿಯಲ್ಲಿ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಕರ್ನಾಟಕದ ವತಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದ ರಫೀಕ್ ಅಲಿ ಅವರು ಮಾತನಾಡುತ್ತಾ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಅನೇಕ ಲೋಪದೋಷಗಳಿದ್ದು ಅವುಗಳನ್ನು ಸರಿಪಡಿಸಬೇಕು. ಸಂಸತ್ನಲ್ಲಿ ಚರ್ಚೆ ಮಾಡದೆ ಇದನ್ನು ಜಾರಿಗೆ ತರಲಾಗಿದೆ. ಅಲ್ಲದೆ ಇದರಲ್ಲಿ ವಿದ್ಯಾರ್ಥಿ ವೇತನ, ಉಚಿತ ಶಿಕ್ಷಣ, ನಿರಂತರ ಶಿಕ್ಷಣ ಇವುಗಳ ಬಗ್ಗೆ ದಾಖಲೆ ಇಲ್ಲ. ಪದವಿ ಅಧ್ಯಯನವನ್ನು 4 ವರ್ಷಕ್ಕೆ ಏರಿಸುತ್ತಿದ್ದಾರೆ. ಮಕ್ಕಳಿಗೆ ಅಂಗನವಾಡಿಯಲ್ಲಿ 5 ವರ್ಷ ಓದಿಸಬೇಕೆಂದು ಹೇಳ್ತಾರೆ. ಇದರಿಂದ ಮಕ್ಕಳಿಗೆ ತೊಂದರೆಯಾಗುತ್ತದೆ. ಆದ್ದರಿಂದ ಅದನ್ನು ಮರುಪರಿಶೀಲನೆ ಮಾಡಿ ಜಾರಿಗೆ ತರಬೇಕೆಂದು ರಫೀಕ್ ಅಲಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಮಕ್ಕಳಿಗೆ ತೀವ್ರ ತೊಂದರೆಯಾಗುತ್ತಿದೆ. ಇದರಲ್ಲಿ ಹಣ ಇದ್ದವರಿಗೆ ಮಾತ್ರ ಶಿಕ್ಷಣ ಸಿಗುತ್ತದೆ. ಆದರೆ ವಿದ್ಯಾರ್ಥಿ ವೇತನದ ಬಗ್ಗೆ ಇದರಲ್ಲಿ ಉಲ್ಲೇಖ ಇಲ್ಲದೇ ಇರುವುದರಿಂದ ಬಡವರಿಗೆ ಈ ನೀತಿ ಕಬ್ಬಿಣದ ಕಡಲೆಯಾಗಿದೆ. ಆದ್ದರಿಂದ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರದ ಗಮನಕ್ಕೆ ತರಲು ಬಯಸುತ್ತೇವೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತು ದಯವಿಟ್ಟು ಮತ್ತೆ ಮರುಪರಿಶೀಲನೆ ನಡೆಸಿ ಮಕ್ಕಳ ಮೇಲೆ ಇರುವ ಮಾನಸಿಕ ಹೊರೆಯನ್ನು ಕಡಿಮೆ ಮಾಡಿ ನೀತಿಯಲ್ಲಿ ಬದಲಾವಣೆ ತರಬೇಕೆಂದು ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಶ್ರೀ ಕೀರ್ತಿ ಗಣೇಶ್ ಅವರು ತಿಳಿಸಿದರು. ಪತ್ರಕರ್ತ ಮಿತ್ರರು ನಮಸ್ಕಾರ. ನಾವು ಆಲ್ರೆಡಿ 13ನೇ ಜಿಲ್ಲೆಯಾಗಿ ಇವತ್ತು ನಾವು ಬೀದರ್ಗೆ ಬಂದಿದ್ದೀವಿ. ಪೂರ್ತಿ ರಾಜ್ಯಾದ್ಯಂತ ನಮ್ಮ ಕೀರ್ತಿ ಗಣೇಶ್ ಅವರಾದಂಥ ರಾಜ್ಯಾಧ್ಯಕ್ಷರು NSUIನ ನೇತೃತ್ವದಲ್ಲಿ ರಿಜೆಕ್ಟ್ NEP ಕ್ಯಾಂಪೇನ್ ಮಾಡಿದೆ. ಯಾಕಂದರೆ ಈ ಒಂದು NEPಯಲ್ಲಿ ಕೆಲವು ಲೋಪದೋಷಗಳಿದೆ, ಅದು ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಮಾರಕವಾಗಬಹುದು. ಯಾವುದೇ ರೀತಿ ಅಂತಂದರೆ ಈ ಒಂದು ಪಾಲಿಸಿನ ವಿದ್ಯಾರ್ಥಿಗಳ ಹತ್ರ ಇರ್ಬೋದು, ಟೀಚರ್ಸ್ಗಳ ಹತ್ರ ಇರ್ಬೋದು, ಲೆಕ್ಚರ್ಗಳ ಹತ್ರ ಯಾರ ಹತ್ರ ರಿವ್ಯೂ ತೊಗೊಂಡಿಲ್ಲ, ಯಾವ ಥರ ಎಜುಕೇಷನ್ ಸಿಸ್ಟಮ್ ಬೇಕು ಅಂತೇಳಿ. ಅದೇ ರೀತಿಯಲ್ಲಿ ಪಾರ್ಲಿಮೆಂಟಲ್ಲೂ ಸಹ ಎಲ್ಲೂ ಡಿಸ್ಕಸ್ ಮಾಡಿಲ್ಲ, ಅದು ಶಿಕ್ಷಣ ತಜ್ಞರುಗಳ ಹತ್ರ ಯಾವುದೇ ರೀತಿಯಿಂದ ರಿವ್ಯೂನ ತೊಗೊಂಡಿಲ್ಲ. ಅದೇ ರೀತಿಯಲ್ಲಿ ಪೂರ್ತಿ ಎಜುಕೇಷನ್ ಪಾಲಿಸಿಯಲ್ಲೇ ನಿಮಗೆ ಯಾವುದೇ ರೀತಿ ಸ್ಕಾಲರ್ಶಿಪ್ ಬಗ್ಗೆ ಇರ್ಬೋದು ಅಥವಾ ಫ್ರೀ ಎಜುಕೇಷನ್ ಬಗ್ಗೆ, ಕಂಪಲ್ಸರಿ ಎಜುಕೇಷನ್ ಬಗ್ಗೆ ಎಲ್ಲ ಸಹ ಇವರು ಮಂಡನೆಯನ್ನು ಮಾಡಿಲ್ಲ. ಆದರೆ ಕೋವಿಡ್ ಎಮರ್ಜೆನ್ಸಿಯಲ್ಲಿ ಈಗ ತಾನೇ ಮಕ್ಕಳು ಆನ್ಲೈನ್ ಎಜುಕೇಷನ್ ಸಿಸ್ಟಮ್ ಮುಗಿಸ್ಕೊಂಡು ಬಂದಿದ್ದಾರೆ. ಬರ್ತಿದ್ದಂಗೆ ಈ ಹೊಸ ಎಜುಕೇಷನ್ ಸಿಸ್ಟಮ್ ಅಂತಂದರೆ ಅವರು ಮೆಂಟಲಿ ಸ್ಟ್ರೆಸ್ ಆಗುವಂಥ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ. ಅದೇ ರೀತಿಯಲ್ಲಿ ಕಂಪಲ್ಸರಿ ಎಜುಕೇಷನ್ ಇರ್ಬೋದು, ಮತ್ತು ಅದೇ ರೀತಿಯಲ್ಲಿ ಫ್ರೀ ಎಜುಕೇಷನ್ ಇರ್ಬೋದು, ಏನೂ ಹೇಳ್ಕೊಡ್ತಾ ಇಲ್ಲ. ಮತ್ತು ಡಿಗ್ರಿನ 4 ವರ್ಷ ಮಾಡೋಕ್ಕೆ ಹೊರಟಿದ್ದಾರೆ. ಅದೇ ರೀತಿಯಲ್ಲಿ ಸ್ಕೂಲ್ನ 5 ವರ್ಷ ಅಂಗನವಾಡಿ ಓದಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಕೆಲವು ಮಾರಕ ವಿದ್ಯಾರ್ಥಿಗಳಿಗೆ ಮುಂದಿನ ತೊಂದರೆ ಆಗ್ಬೋದು. ಇದನ್ನು ನಮ್ಮ ಬೇಡಿಕೆ ಏನಂತಂದರೆ ಹೊಸ ಶಿಕ್ಷಣ ನೀತಿ ಬರುವಂಥದ್ದು ನಮ್ಮ ಯಾವುದೇ ಅಭ್ಯಂತರ ಇಲ್ಲ. ಆದರೆ ಈ ಶಿಕ್ಷಣ ನೀತಿಯಲ್ಲಿ ಕೆಲವು ಲೋಪದೋಷಗಳಿದೆ, ಅದನ್ನು ತೆಗೆದಾಕಿ ಮರುಪರಿಶೀಲನೆ ಮಾಡಿ ತಜ್ಞರುಗಳ ಸಲಹೆ ತಗೊಂಡು ನಂತರ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದೇ ನಮ್ಮ ಒಂದು ಬೇಡಿಕೆ. ಅದಕ್ಕೋಸ್ಕರ ನಮ್ಮ NSUI ಕಡೆಯಿಂದ ಈ ಒಂದು ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ರಫೀಕ್ ಅಲಿ, NSUI ಜನರಲ್ ಸೆಕ್ರೆಟರಿ, ರಿಜೆಕ್ಟ್ NEP ಕ್ಯಾಂಪೇನ್ ಇನ್ಚಾರ್ಜ್. ಸ್ಕೂಲ್ನಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಹೊಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಎಜುಕೇಷನ್ ಪಾಲಿಸಿನಿಂದ ಅನ್ನೋದು ಭಾಳ ಕಡಿಮೆ ಆಗುತ್ತೆ. ದುಡ್ಡಿರೋರು, ಫೈನಾನ್ಷಿಯಲಿ ಸ್ಟ್ರಾಂಗ್ ಇರೋರಿಗೆ ವಿದ್ಯಾಭ್ಯಾಸ ಸಿಗ್ಬೋದು, ಫೈನಾನ್ಷಿಯಲಿ ವೀಕ್ ಇರೋರಿಗೆ ವಿದ್ಯಾಭ್ಯಾಸ ಸಿಗಲ್ಲ. ಯಾಕಂದರೆ ಸ್ಕಾಲರ್ಶಿಪ್ ಬಗ್ಗೆ ಆಗಿರ್ಬೋದು, ಯೂನಿಫಾರ್ಮ್ ಬಗ್ಗೆ ಆಗಿರ್ಬೋದು, ಈಕ್ವಲ್ ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ಈ ಪಾಲಿಸಿನಲ್ಲಿ ಪ್ರಸ್ತಾವ ಆಗಿದೆ. ನಮ್ಮ NSUI ವತಿಯಿಂದ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನಾವು ಮನವಿ ಮಾಡೋದು ಇಷ್ಟೇ. ನೀವು ಪಾಲಿಸಿ ತಂದಿದ್ದೀರಿ, ಡಿಸ್ಕಸ್ ಮಾಡಿ, ಇದರಲ್ಲಿ ಆಗು ಹೋಗುಗಳನ್ನ, ಸಾಧಕ ಬಾಧಕಗಳನ್ನ ತಾವು ಮುಕ್ತವಾಗಿ ಚರ್ಚೆ ಮಾಡಿ. ಅದು ಬಿಟ್ಟು ತಾವು ನಾಗ್ಪುರ್ ಎಜುಕೇಷನ್ ಪಾಲಿಸಿ ತಂದ್ಬಿಟ್ಟು ವಿದ್ಯಾರ್ಥಿಗಳ ಮೇಲೆ ಏರ್ಲಿಕ್ಕೆ ಕೊಟ್ಟಿದ್ದೀರ, ಇದು ಸರಿನಾ ಅನ್ನೋದು ನಮ್ಮ ಪ್ರಶ್ನೆ. ಅದಕ್ಕೋಸ್ಕರ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಪಾಲಿಸಿನಲ್ಲಿರುವಂಥ ಒಂದು ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ, ನಮ್ಮ ನಾಯಕರುಗಳ ಜೊತೆ ಚರ್ಚೆ ಮಾಡಿ, ಕೇಂದ್ರದಲ್ಲಿ ರಾಜ್ಯದಲ್ಲೂ ಅಷ್ಟೇ DK ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ವಿರೋಧ ಪಕ್ಷ ನಾಯಕರಾಗಿರ್ಬೋದು, ಅದೇ ರೀತಿ ಎಲ್ಲ ರೀತಿ ಸ್ಕಾಲರ್ಸ್ ಆಗಿರ್ಬೋದು, ಯಾರು ಪ್ರೊಫೆಸರ್ಸ್ ಇದ್ದಾರೆ, ಸೈಂಟಿಸ್ಟ್ ಇದ್ದಾರೆ, ಅವರೆಲ್ಲ ರಿವ್ಯೂ ಕಲೆಕ್ಟ್ ಮಾಡಿ ಇದ್ರ ಬಗ್ಗೆ. ಆನಂತರ ಏನು ಡಿಫ್ರೆನ್ಸ್ ಇದೆ ಅದನ್ನ ನೀವು ಸರಿ ಮಾಡಿ ಇದನ್ನು ತಗೊಬನ್ನಿ, ಯಾರು ಬೇಡ ಅಂತ ಹೇಳೋಣ. ಅದಕ್ಕಿಂತ ಮುಂಚೆಯಾಗಿ ವಿದ್ಯಾರ್ಥಿಗಳ ಮೇಲೆ ಹೊರೆ ಇದೆ, ಪ್ರೆಷರ್ ಆಗ್ತಾ ಇದ್ದೀರಾ ಮಾನಸಿಕವಾಗಿ, ಮತ್ತು ಎಲ್ಲ ರೀತಿಯಲ್ಲಿ ವಿದ್ಯಾರ್ಥಿಗಳು ಶೋಷಣೆಗೊಳಗಾಗ್ತಾ ಇದ್ದಾರೆ. ದಯವಿಟ್ಟು ಈ ಕೂಡಲೇ ಸರ್ಕಾರ ನಾವು ಕೇಳ್ಕೊಳೋದೇನೆಂದರೆ ತಿದ್ದುಪಡಿ ತನ್ನಿ ಅಂತ ಕೇಳ್ಕೊತಾ ಇದ್ದೀವಿ. ನಿಮ್ಮ ಹೆಸರು? ಕೀರ್ತಿ ಗಣೇಶ್, NSUI ರಾಜ್ಯಾಧ್ಯಕ್ಷ. ಸುದ್ದಿ ಸಮಯದಲ್ಲಿ ಇದೀಗ ಚಿಕ್ಕದೊಂದು ವಿರಾಮ. ಬೀದರ್ನ ಶ್ರೀ ಸಾಯಿ ಕಿರಣ್ ಆಸ್ಪತ್ರೆಯ ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ, ಡಾಕ್ಟರ್ ಸಪ್ನಾ ಬ್ರಹ್ಮಾನಂದ ಸ್ವಾಮಿ ಇವರ ನೇತೃತ್ವದಲ್ಲಿ ಸತತ 6 ವರ್ಷಗಳಿಂದ ಉಚಿತ ತಪಾಸಣೆ ಶಿಬಿರ ಆಯೋಜನೆ ಮಾಡುವ ಮೂಲಕ ಮೂಲವ್ಯಾಧಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುತ್ತಿದ್ದಾರೆ. ಮೂಲವ್ಯಾಧಿ, ಪೈಲ್ಸ್, ಫಿಸ್ತುಲಾ,
ಫಿಶರ್ಸ್ ಮುಂತಾದ ವ್ಯಾಧಿಗಳಿಗೆ ಸಂಬಂಧಿಸಿದ ರೋಗಗಳ ಸಮಸ್ಯೆಯಿಂದ ನೀವು ಬಳಲುತ್ತಿದ್ದೀರಾ? ಚಿಂತೆ ಬೇಡ, ನಿಮಗಾಗಿಯೇ ಉಚಿತ ತಪಾಸಣೆ ಶಿಬಿರ ಆಯೋಜನೆ ಹಾಗೂ 2 ದಿವಸದ ಔಷಧಿಯನ್ನ ನೀಡಲಾಗುವುದು. ದಿನಾಂಕ 10-11 ಡಿಸೆಂಬರ್ 2021 ಶುಕ್ರವಾರ ಹಾಗೂ ಶನಿವಾರದಂದು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಚಿಕಿತ್ಸೆಯನ್ನ ಪಡೆಯಬಹುದಾಗಿದೆ. ಸ್ಥಳ ಶ್ರೀ ಸಾಯಿ ಕಿರಣ್ ಆಸ್ಪತ್ರೆ, ಪ್ಲಾಟ್ ನಂಬರ್ 28, ಶಿವನಗರ ಉತ್ತರ, ಮಿಲೆನಿಯಂ ಸ್ಕೂಲ್ ರಸ್ತೆ, ಬೀದರ್. ವಿರಾಮದ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. ವಿಧಾನ ಪರಿಷತ್ಗೆ ಸ್ಥಳೀಯ ಸಂಸ್ಥೆಗಳಿಂದ ಡಿಸೆಂಬರ್ 10ರಂದು 192 ಮತಗಟ್ಟೆಗಳಲ್ಲಿ ಬೆಳಗ್ಗೆ 8ರಿಂದ ಸಂಜೆ 4 ಗಂಟೆವರೆಗೆ ಮತದಾನ ನಡೆಯಲಿದೆ. ಈ ಚುನಾವಣೆಯಲ್ಲಿ 213 ಚುನಾವಣಾ ಸೂಕ್ಷ್ಮ ವೀಕ್ಷಕರು, 639 ಮತಗಟ್ಟೆ ಅಧಿಕಾರಿಗಳು ಸೇರಿದಂತೆ ಅಂದಾಜು 852 ಅಧಿಕಾರಿಗಳು ಮತ್ತು ಸಿಬ್ಬಂದಿ ಚುನಾವಣಾ ಕಾರ್ಯನಿರ್ವಹಿಸಲಿದ್ದಾರೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಮಸ್ಟರಿಂಗ್ ಕೇಂದ್ರವಾದ ನಗರದ BV ಭೂಮರೆಡ್ಡಿ ಕಾಲೇಜಿಗೆ ಡಿಸೆಂಬರ್ 9ರಂದು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಚುನಾವಣೆ ಕಾರ್ಯಕ್ಕೆ ನಿಯೋಜನೆಗೊಂಡ ಅಧಿಕಾರಿಗಳು ಮತ್ತು ಸಿಬ್ಬಂದಿಯು ಚುನಾವಣೆಗೆ ಸಂಬಂಧಿಸಿದ ಎಲ್ಲ ಸಾಮಗ್ರಿಗಳನ್ನು ಸುರಕ್ಷಿತವಾಗಿ ಮತದಾನ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಬೇಕು. ಎಲ್ಲ ಚುನಾವಣಾ ಸಿಬ್ಬಂದಿಯು ಮತದಾನ ಕೇಂದ್ರಕ್ಕೆ ತಲುಪಿರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ರೂಟ್ ಅಧಿಕಾರಿಗಳು ಮೇಲುಸ್ತುವಾರಿ ವಹಿಸಬೇಕು ಎಂದು ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ನೀಡಿದರು. ಚುನಾವಣೆಯಲ್ಲಿ ಮತದಾರರು ನಿರ್ಭಯವಾಗಿ ಮತದಾನ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಮತದಾನದ ಎಲ್ಲ ಪ್ರಕ್ರಿಯೆಗಳು ಪಾರದರ್ಶಕವಾಗಿ ನಡೆಯುವ ನಿಟ್ಟಿನಲ್ಲಿ ಎಲ್ಲ ಮತಗಟ್ಟೆಗಳಲ್ಲಿ ವಿಡಿಯೋಗ್ರಾಫಿಗೆ ವ್ಯವಸ್ಥೆ ಮಾಡಲಾಗಿದೆ. ಚುನಾವಣಾ ಕಾನೂನುಗಳ ಪ್ರಕಾರ ಈ ಚುನಾವಣೆಯನ್ನು ನಡೆಸಲು ಸಹಕರಿಸಬೇಕು ಎಂದು ಜಿಲ್ಲಾ ಚುನಾವಣಾಧಿಕಾರಿಗಳು ಆಗಿರುವ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದ ಅಕ್ಕ ಮಹಾದೇವಿ ಕಾಲೇಜಿನಲ್ಲಿ ಈಶ್ವರ್ ಖಂಡ್ರೆ ಅವರಿಂದ ಪತ್ರಿಕಾಗೋಷ್ಠಿ. 1999ರಲ್ಲಿ ಬಿಜೆಪಿ ಸದಸ್ಯತ್ವ ಪಡೆದರೆ ಪ್ರಕಾಶ್ ಖಂಡ್ರೆ ಅವರೇ 1978ರಲ್ಲಿ ಯಾವ ಪಕ್ಷದಲ್ಲಿದ್ದೀರಿ ಎಂದು ಪ್ರಶ್ನಿಸಿದ ಈಶ್ವರ್ ಖಂಡ್ರೆ. ಸೊಸೈಟಿ ಅಧ್ಯಕ್ಷರಿಗೂ ಕರೆ ಮಾಡಿ ಹೇಳುತ್ತಿರುವುದು ಕೇಂದ್ರ ಸಚಿವರು. ಸಿಲ್ವರ್ ಕೊಟ್ಟಿದ್ದು ನೀವೇ, ಸೀರೆ ಹಂಚಿದ್ದು ಬಿಜೆಪಿಯವರೇ. ಹಿತ್ತಾಳಿ ನಾಣ್ಯ ತೋರಿಸಿದರೆ ಶಿಕ್ಷೆ ಅನುಭವಿಸಲು ಸಿದ್ಧ. ರಾಜಶೇಖರ್ ಪಾಟೀಲ್, ಹುಮ್ನಾಬಾದ್. ಬೀದರ್ನ ನೌಬಾದ್ ರೈಲ್ವೆ ಗೇಟ್ ಹತ್ತಿರ ಅಯ್ಯಪ್ಪ ಸ್ವಾಮಿಯ ಭಕ್ತಿಯ ಪೂಜೆ. ವೀರಶೆಟ್ಟಿ ಪಾಟೀಲ್ ಭಂಗೂರ್ ನೇತೃತ್ವದಲ್ಲಿ ಮಹಾಪಡಿ ಪೂಜಾ. ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ವತಿಯಿಂದ ಪತ್ರಿಕಾಗೋಷ್ಠಿ. ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿರುವ ಲೋಪದೋಷ ಸರಿಪಡಿಸಲು ಆಗ್ರಹ. ಡಿಸೆಂಬರ್ 10ರಂದು ಬೆಳಗ್ಗೆ 8ರಿಂದ ಸಂಜೆ 4ರವರೆಗೆ ಮತದಾನ. ಚುನಾವಣಾ ಕಾರ್ಯಕ್ಕೆ ಅಂದಾಜು 1485 ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಿಯೋಜನೆ. ವಿಧಾನ ಪರಿಷತ್ ಚುನಾವಣೆ 192 ಮತಗಟ್ಟೆಗಳಲ್ಲಿ ಇಂದು ಮತದಾನ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.